ಪರಪ್ಪನ ಅಗ್ರಹಾರದಲ್ಲಿ ನಡೆಯುತ್ತಿರುವಂತಹ ಆಗಾಗ ಕೆಲ ಕರ್ಮಕಾಂಡ. ಹಾಗಾದ್ರೆ ಪರಪ್ಪನ ಅಗ್ರಹಾರವನ್ನ ನೆಟ್ಟಿಗೆ ನಿರ್ವಹಣೆ ಮಾಡೋ ಅಧಿಕಾರಿ ಯಾರಾದರೂ ಇದ್ರೆ ಅದ್ಯಾರು? ಅಲೋಕ್ ಕುಮಾರ್ರಿಂದ ಮಾತ್ರ ಜೈಲು ಸುಧಾರಣೆ ಸಾಧ್ಯ. ಮಾಜಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ನೂತನ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿ ನೇಮಕವಾಗಿರುವ ಅಲೋಕ್ ಕುಮಾರ್ರಿಂದ ಮಾತ್ರ ಜೈಲು ಮೇಂಟೈನ್ ಸಾಧ್ಯ, ಸುಧಾರಣೆ ಅಥವಾ ಅಭಿವೃದ್ಧಿ ಸಾಧ್ಯ. ಮಾಜಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳಿಕೆ. ನೂತನ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿ ನೇಮಕವಾಗಿರುವಂತಹ ಅಲೋಕ್ ಕುಮಾರ್ ಸಾಕಷ್ಟು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರು. 1994 ಬ್ಯಾಚ್ IPS ಅಧಿಕಾರಿ ಅಲೋಕ್ ಕುಮಾರ್ ರಾಜ್ಯದ ಜೈಲು ವ್ಯವಸ್ಥೆಯನ್ನ ಸುಧಾರಿಸಲು ಅವರು ಸರಿಯಾದ ಆಯ್ಕೆ ಎಂದು ಭಾಸ್ಕರ್ ರಾವ್ ಹೇಳಿದ್ದಾರೆ. ಭಾಸ್ಕರ್ ರಾವ್ ಮಾಜಿ ಪೊಲೀಸ್ ಅಧಿಕಾರಿ ಅನ್ನೋದಕ್ಕಿಂತಲೂ ಕೂಡ ಹಾಲಿ ಬಿಜೆಪಿಯ ಮುಖಂಡ ಅಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ವ್ಯವಸ್ಥೆ, ಹಾಗಾಗಿ ದುರುಪಯೋಗ ಮತ್ತು ಅಕ್ರಮಗಳ ಬಗ್ಗೆ ಪದೇ ಪದೇ ವಿವಾದಕ್ಕೀಡಾಗುವಂತಹ ಒಂದು ಪ್ರಿಸನ್, ಒಂದು ಕಾರಾಗೃಹ ಇದ್ರೆ ಅದು ಪರಪ್ಪನ ಅಗ್ರಹಾರ. ಅಕ್ರಮ ಜಾಲವನ್ನು ಸ್ವಚ್ಛಗೊಳಿಸುವ, ಕೂಲಂಕುಷವಾಗಿ ಪರಿಶೀಲಿಸುವ ಸಾಮರ್ಥ್ಯ ಅದಕ್ಕಿದೆ. ಅಲೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ ಮಾತ್ರ ಸಾಧಿಸಬಹುದು ಎಂದ ರಾವ್. ಅಲೋಕ್ ಕುಮಾರ್ರಿಂದ ಮಾತ್ರ ಜೈಲು ಸುಧಾರಣೆ ಸಾಧ್ಯ. ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಕರ್ಮಕಾಂಡಗಳು, ಭ್ರಷ್ಟಾಚಾರಗಳು ಬಯಲಾಗಿದೆ. ಪೊಲೀಸರು ಲಂಚ ಪಡೆಯುವಂತಹ ಭ್ರಷ್ಟಾಚಾರ, ಇನ್ನು ಅಲ್ಲಿರ್ತಕ್ಕಂತಹ ನಟೋರಿಯಸ್ ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳು ಸೌಕರ್ಯಗಳನ್ನು ಪಡೆದುಕೊಳ್ಳುವ ರೀತಿಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಜೈಲಾಡಳಿತ ಇದಕ್ಕೆ ಶಾಮೀಲಾಗಿದೆ. ಜೈಲಾಡಳಿತ ಶಾಮೀಲಾಗದೇ ಇದ್ರೆ ಅಲ್ಲಿನ ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳು, ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳು ಯಾಕೆ ಈ ತರಹ ಸೌಕರ್ಯಗಳನ್ನು ಪಡೀತಾರೆ? ಪೊಲೀಸ್ ಅಧಿಕಾರಿಗಳೇ ಅವ್ರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ತರಹ ಪರಪ್ಪನ ಅಗ್ರಹಾರದಲ್ಲಿ ಈಗಲೂ ಕೂಡ ಆ ತರಹದ್ದೇ ಮಾತಿನ ಪದ್ಧತಿಗಳು ಅಲ್ಲಿ ಜೀವಂತವಾಗಿದೆ. ಹಾಗಾದ್ರೆ ಈ ಪರಪ್ಪನ ಅಗ್ರಹಾರವನ್ನ ರೂಪಾ ಅವರು ಸರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ವಾ? ಅವರಿದ್ದಾಗ ಒಂದು ಸ್ವಲ್ಪ ನಿಯಂತ್ರಣದಲ್ಲಿತ್ತಲ್ಲ, ಈಗ ಮತ್ತೆ ಅಲ್ಲೊಂದು ದಷ್ಟ ಅಧಿಕಾರಿಯ ಅವಶ್ಯಕತೆ ಇದೆ ಅನ್ನುವಂಥ ಮಾತು ಕೇಳಿಬರ್ತಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾರು ಈ ತರಹದ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿದ್ದಾರೆ? ಈ ಹಿಂದೆ ಅಣ್ಣಾಮಲೈ ಹೆಸರು ಆಗಾಗ ಕೇಳಿ ಬರ್ತಾ ಇತ್ತು, ಆದರೆ ಅವರು ಇಲಾಖೆಯಲ್ಲಿ ಈಗಿಲ್ಲ. ಈಗ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ರು, ಈ ಹಿಂದೆ ಶಂಕರ್ ಬಿದ್ರಿ, ಹೀಗೆ ಸಾಕಷ್ಟು ಹೆಸರುಗಳಿತ್ತು, ಆದರೆ ಈಗ ಬೆರಳೆಣಿಕೆಯ ದಕ್ಷ ಅಧಿಕಾರಿಗಳ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ. ಆ ಪೈಕಿ ಅಲೋಕ್ ಕುಮಾರ್, ಇಲಾಖೆಯ ಡಿಜಿಪಿ ಆಗಿ ನೇಮಕ ಆಗಿರುವಂತಹ ಅಲೋಕ್ ಕುಮಾರ್ ನೂತನ ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಈ ಹಿಂದೆ ಸಾಕಷ್ಟು ರೌಡಿಗಳನ್ನು ಪರೇಡ್ಗೆ ಕರೆಸಿಕೊಂಡು ಅವರಿಗೆ ಸಲಹೆ ಕೊಡುವಂಥ ಸಂದರ್ಭದಲ್ಲಿ ಖಡಕ್ ಆಗಿ ಕೊಡ್ತಾ ಇದ್ದಿದ್ದು ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇತ್ತು. ಇವರನ್ನ ಕಂಡರೆ ಖಡಕ್ ಅಥವಾ ನಟೋರಿಯಸ್ ರೌಡಿಗಳಿಗೂ ಕೂಡ ನಡುಕ ಶುರುವಾಗುತ್ತೆ ಅನ್ನೋ ಮಾತಿದೆ. ಹಾಗಾಗಿ ಈ ತರಹದ್ದೊಂದು ಅಧಿಕಾರಿ ಜೈಲಾಧಿಕಾರಿಯಾಗಿ ಅಥವಾ ಉನ್ನತ ಹುದ್ದೆಗೆ ಬಂದರೆ ಜೈಲು ಸ್ವಲ್ಪ ಸುಧಾರಿಸಬಹುದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅವ್ಯವಸ್ಥೆ, ದುರುಪಯೋಗ ಮತ್ತು ಅಕ್ರಮಗಳ ಬಗ್ಗೆ ಪದೇ ಪದೇ ವಿವಾದ, ಅಕ್ರಮ ಜಾಲವನ್ನು ಸ್ವಚ್ಛಗೊಳಿಸುವ, ಕೂಲಂಕುಷವಾಗಿ ಪರಿಶೀಲಿಸುವ ಸಾಮರ್ಥ್ಯ ಅಲೋಕ್ ಕುಮಾರ್ಗೆ ಇದೆ ಎಂದು ಭಾಸ್ಕರ್ ರಾವ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.